ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಏನಿದ್ರು ಇದೆ ಅಂತ ಹೋಗೋ ಪ್ಲಾನ್ ಇದ್ರೆ ಬಿಟ್ಟುಬಿಡಿ. ಯಾಕಂದ್ರೆ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಸಿಡಿದಿದ್ದಾರೆ. ವೇತನ ಸಂಬಂಧ ಈ ಬಾರಿ ಬಜೆಟ್ನಲ್ಲೂ ನೌಕರರಿಗೆ ಯಾವುದೇ ರೀತಿಯ ಘೋಷಣೆ ಇಲ್ಲದೆ ನಿರೀಕ್ಷೆ ಹುಸಿಯಾಗಿದೆ ಅಂತ ನಾಳೆಯಿಂದ ರಾಜ್ಯಾದ್ಯಂತ ಸರ್ಕಾರಿ ನೌಕರರು ಮುಷ್ಕರಕ್ಕೆ ಮುಂದಾಗಿದ್ದಾರೆ. 1ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಹೋಗ್ತೇವೆ ಎನ್ನುವಂಥ ಸ್ಪಷ್ಟ ಸಂದೇಶವನ್ನ ಅವ್ರಿಗೆ ಕೂಡ ಹೇಳಿದ್ದೇವೆ. ಆಡಳಿತಾಂಗ ಸ್ಲೋ ಆದ್ರೆ ಸಹಿಸ್ಕೋಬಹುದು, ಆದ್ರೆ ಕಾರ್ಯಾಂಗ ತಮ್ಮ ಕೆಲಸ ನಿಲ್ಲಿಸ್ಬಿಟ್ರೆ ಜನರ ಸಮಸ್ಯೆ ಕೇಳೋರು ಯಾರು? ಸದ್ಯ ರಾಜ್ಯದಲ್ಲಿ ಇಂಥದ್ದೊಂದು ಸ್ಥಿತಿ ನಿರ್ಮಾಣವಾಗಿದೆ. 7ನೇ ವೇತನ ಆಯೋಗ ಜಾರಿ ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನಾಳೆಯಿಂದ ಸರ್ಕಾರಿ ನೌಕರರು ಅನಿರ್ದಿಷ್ಟಾವಧಿ ಹೋರಾಟಕ್ಕಿಳಿದಿದ್ದಾರೆ. ಸರ್ಕಾರಿ ನೌಕರರ ರೋಷಾಗ್ನಿ. ನಾಳೆಯಿಂದ ಸರ್ಕಾರಿ ಸೇವೆ ಬಂದ್. ನಾಳೆ ವಿಧಾನಸೌಧದಿಂದ ಹಿಡಿದು ಪಂಚಾಯಿತಿವರೆಗೆ, ಸರ್ಕಾರಿ ಆಸ್ಪತ್ರೆಯಿಂದ ಹಿಡಿದು ಸರ್ಕಾರಿ ಶಾಲೆಯವರೆಗೆ, ಬಿಬಿಎಂಪಿ, ಕಂದಾಯ ಇಲಾಖೆ, ಜಿಲ್ಲಾಧಿಕಾರಿಗಳ ಕಚೇರಿ, ತಾಲೂಕು ಕಚೇರಿ, ಗ್ರಾಮ ಪಂಚಾಯಿತಿ ಕಚೇರಿಗಳು, ಹೀಗೆ ಎಲ್ಲವೂ ರಾಜ್ಯದಲ್ಲಿ ಸ್ತಬ್ಧವಾಗಲಿದೆ. ರಾಜ್ಯದಲ್ಲಿ ಒಟ್ಟು 10 ಲಕ್ಷ ಜನ ಸರ್ಕಾರಿ ನೌಕರರು ಸೇವೆಗೆ ಗೈರಾಗಲು ನಿರ್ಧರಿಸಿದ್ದಾರೆ. ಹೀಗಾಗಿ ಎಲ್ಲಾ ಇಲಾಖೆಯೂ ನೌಕರರಿಲ್ಲದೆ ಖಾಲಿಯಾಗಲಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಬಸವರಾಜ ಬೊಮ್ಮಾಯಿ, ವೇತನ ಪರಿಷ್ಕರಣೆಗೆ ಆಯೋಗ ರಚನೆ ಮಾಡಿದ್ದೇವೆ, ಹಿರಿಯ ಅಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳುತ್ತೇವೆ ಅಂತಿದ್ದಾರೆ. 2023-24ರಲ್ಲಿ ಅದರ ಅನುಷ್ಠಾನ ಆಗ್ತದೆ ಅಂತ ಹೇಳಿದ್ದೇನೆ. ಅದಕ್ಕಾಗಿ ಬಜೆಟಲ್ಲಿ ಹಣವನ್ನು ಕೂಡ ಇಟ್ಟಿದ್ದೇವೆ. ಮಧ್ಯಂತರ ವರದಿ ತೆಗೆದುಕೊಂಡು ಮಾಡಬೇಕನ್ನುವಂಥದ್ದು ಅವರ ಬೇಡಿಕೆ ಇದೆ. ಅದಕ್ಕೂ ಕೂಡ ನಾನು ಒಪ್ಪಿಕೊಂಡಿದ್ದೇನೆ. ಕೂಡಲೇ ನಮ್ಮ 7ನೇ ಆಯೋಗಕ್ಕೆ ಸೂಚನೆ ಕೊಟ್ಟು ಮಧ್ಯಂತರ ವರದಿಯನ್ನು ತಂದು ಅನುಷ್ಠಾನ ಮಾಡೋದಕ್ಕೆ ನಾವು ಸಿದ್ಧರಿದ್ದೇವೆ. ಪಟ್ಟು ಬಿಡದ ನೌಕರರು, ಕಾದು ನೋಡುತ್ತಿದೆ ಸರ್ಕಾರ. ಸರ್ಕಾರ ಜೊತೆಗಿನ ನೌಕರರ ಸಂಧಾನ ವಿಫಲ. ನಾಳಿನ ಮುಷ್ಕರಕ್ಕೆ ನೌಕರರು ಸಿದ್ಧವಾಗ್ತಿರೋವಾಗಲೇ ಹೋರಾಟಕ್ಕೆ ಹೋಗೋ ಮೊದಲು ಸರ್ಕಾರ ಸಂಧಾನ ಸಭೆಗೆ ಕರೆಯಿತು. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಜೊತೆ ನಡೆದ ಸಭೆಯಲ್ಲಿ ಸರ್ಕಾರ ಬೇಡಿಕೆ ಈಡೇರಿಸೋದಾಗಿ ಭರವಸೆ ನೀಡಿದ್ರು ನೌಕರರು ಮಾತ್ರ ಇದಕ್ಕೆ ಒಪ್ಪಿಗೆ ಸೂಚಿಸಲಿಲ್ಲ. ನಮಗೆ ನಮ್ಮ ಬೇಡಿಕೆ ಕಾರ್ಯರೂಪಕ್ಕೆ ಬರೋವರೆಗೂ ನಾವು ಹೋರಾಟ ನಡೆಸ್ತೀವಿ ಅಂತ ತಿಳಿಸಿದ್ರು. ನಾವು ಈಗಾಗಲೇ 21ನೇ ತಾರೀಕು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. 1ನೇ ತಾರೀಕಿನಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಹೋಗ್ತೇವೆ ಎನ್ನುವಂಥ ಸ್ಪಷ್ಟ ಸಂದೇಶವನ್ನು ಅವ್ರಿಗೆ ಕೂಡ ಹೇಳಿದ್ದೇವೆ. ಯಾವುದೇ ಮುಷ್ಕರದಿಂದ ವಾಪಸ್ ಬರುವಂಥ ಯಾವುದೇ ಚರ್ಚೆಗಳು, ಉದಾಹರಣೆಗಳು ಪ್ರಸ್ತುತ ನಮ್ಮ ಮುಂದೆ ಇಲ್ಲ. ಸರ್ಕಾರಿ ನೌಕರರ ಬೇಡಿಕೆಗಳೇನು ಅನ್ನೋದನ್ನ ನೋಡೋದಾದ್ರೆ, ಮೂಲ ವೇತನದೊಂದಿಗೆ ತುಟ್ಟಿ ಭತ್ಯೆ ಬೇಕು. ಮೂಲ ವೇತನದ 40% ವೇತನ ಹೆಚ್ಚಳ ಮಾಡಬೇಕು. 2023ರ ಏಪ್ರಿಲ್ 1ರಿಂದ ಆರ್ಥಿಕ ಅನುಕೂಲ ಆಗುವಂತೆ ಜಾರಿ ಮಾಡಬೇಕು. ಜೊತೆಗೆ ಈಗಿರೋ NPS ರದ್ದು ಮಾಡಿ ರಾಜಸ್ಥಾನ, ಛತ್ತೀಸ್ಗಢ ಮಾದರಿ OPS ವ್ಯಾಪ್ತಿಗೆ ತರಬೇಕು ಅನ್ನೋದು ಪ್ರಮುಖ ಬೇಡಿಕೆಗಳಾಗಿವೆ. ಇನ್ನು ಸರ್ಕಾರಿ ನೌಕರರನ್ನ ಮನವೊಲಿಸುವ ಕೆಲಸ ಮಾಡುತ್ತಿರೋ ಸರ್ಕಾರ, ಸುಧಾಕರ್ ರಾವ್ ವರದಿ ಸರ್ಕಾರದ ಕೈ ಸೇರಿಲ್ಲ. ವರದಿ ಬಳಿಕ ಆರ್ಥಿಕ ಇಲಾಖೆ ಜೊತೆ ಚರ್ಚೆ ಮಾಡ್ತೀವಿ. ಹಣಕಾಸು ಎಷ್ಟಿದೆ ಎಂದು ಪರಿಶೀಲಿಸಬೇಕು. ಹಣಕಾಸು ಇದ್ರೆ ಮುಂದಿನ ನಡೆ ಬಗ್ಗೆ ತೀರ್ಮಾನಿಸ್ತೀವಿ ಅಂತಿದೆ. ಸರ್ಕಾರ ಮತ್ತು ನೌಕರರ ಮುಷ್ಕರದ ಬಗ್ಗೆ ಪ್ರತಿಕ್ರಿಯಿಸಿರೋ ಮಾಜಿ ಸಿಎಂ HDK, ಸರ್ಕಾರ ಏನು ಹುಡುಗಾಟ ಆಡ್ತಿದ್ಯಾ? ಬಜೆಟ್ನಲ್ಲಿ ಈ ಬಗ್ಗೆ ಸ್ಪಷ್ಟನೆ ಕೊಡಬೇಕಿತ್ತು ಅಂದ್ರು. ಈಗಾಗಲೇ ವೇತನ ಆಯೋಗದ ತೀರ್ಮಾನಗಳು ಈಗೇನು ಸರ್ಕಾರದ ಮುಂದೆ ಇದ್ದಾಗ ಬಜೆಟ್ನಲ್ಲಿ ಅದರ ಬಗ್ಗೆ ಸ್ಪಷ್ಟತೆಯನ್ನು ಅವರೇನು ತೋರಿಸ್ತಿಲ್ಲ ಈ ಸರ್ಕಾರ. ಅದರಿಂದ ಅವ್ರು ಘೋಷಣೆ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಇವರೇ ಕೊಟ್ಟಂಥ ಮಾತು, BJP ಪಕ್ಷದ ನಾಯಕರುಗಳೇ ಕೊಟ್ಟಂಥ ಮಾತು. ಮುಷ್ಕರ ಹೂಡ್ತಕ್ಕಂಥ ತೀರ್ಮಾನ ಏನು ಮಾಡ್ಕೊಂಡಿದ್ದಾರೆ, ಅದಕ್ಕೆ ಸರ್ಕಾರದ ಹುಡುಗಾಟ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇನ್ನು ನಾಳೆ ಯಾವೆಲ್ಲ ಸೇವೆಗಳಲ್ಲಿ ವ್ಯತ್ಯಯ ಆಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ವಿಧಾನಸೌಧದ ಎಲ್ಲ ಕಚೇರಿಗಳು ಬಂದಾಗಲಿದ್ದು ಸಚಿವಾಲಯದ ಕಚೇರಿಗಳಲ್ಲೂ ಕೆಲಸ ಸ್ಥಗಿತಗೊಳ್ಳಲಿದೆ. ಬಿಬಿಎಂಪಿ ಕೇಂದ್ರ ಕಚೇರಿಯೂ ಬಂದಾಗಲಿದೆ. ತಾಲೂಕು ಕಚೇರಿ, ಜಿಲ್ಲಾಧಿಕಾರಿ ಕಚೇರಿ, ಗ್ರಾಮ ಪಂಚಾಯಿತಿ, ಸರ್ಕಾರಿ ಶಾಲೆಗಳು, ಸರ್ಕಾರಿ ಆಸ್ಪತ್ರೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಪುರಸಭೆ, ಸರ್ಕಾರಿ ಹಾಸ್ಟೆಲ್ಗಳು, ಜಿಲ್ಲಾ ಕಚೇರಿ, ಕಂದಾಯ ಇಲಾಖೆ ಕೂಡ ಕಾರ್ಯ ನಿಲ್ಲಿಸಲಿದೆ. ಇಷ್ಟೆಲ್ಲ ಆದ್ರೂ ತುರ್ತು ಸೇವೆಗಳಾದ ಆಸ್ಪತ್ರೆ, ಕುಡಿಯುವ ನೀರಿನ ಸಮಸ್ಯೆ ಆಗಲ್ಲ ಅಂತಿದ್ದಾರೆ. ಒಟ್ನಲ್ಲಿ ನಾಳೆ ಸರ್ಕಾರಿ ನೌಕರರು ವರ್ಸಸ್ ಸರ್ಕಾರದ ಹಗ್ಗಜಗ್ಗಾಟ ಜಟಾಪಟಿಯ ಎಫೆಕ್ಟ್ ಜನಸಾಮಾನ್ಯರ ಮೇಲೆ ನೇರವಾಗಿ ತಟ್ಟೋದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಯಾವುದೇ ಕಾರಣಕ್ಕೂ ಪ್ರತಿಭಟನೆ ಹಿಂಪಡೆಯೋದಿಲ್ಲ ಅಂತ ನೌಕರರ ಸಂಘ ಹೇಳಿದೆ. ಹೀಗಾಗಿ ಕೆಲ ಹೊತ್ತಿನಲ್ಲೇ ಸಿಎಂ ಬಸವರಾಜ ಬೊಮ್ಮಾಯಿ ಅಧಿಕಾರಿಗಳ ತುರ್ತು ಸಭೆಯನ್ನು ಕರೆದಿದ್ದಾರೆ. ಗೃಹ ಕಚೇರಿ ಕೃಷ್ಣಾದಲ್ಲಿ ಅಧಿಕಾರಿಗಳು ಹಾಗೂ ನೌಕರರ ಸಂಘದ ಪದಾಧಿಕಾರಿಗಳ ಸಭೆ ನಡೆಯಲಿದ್ದು, ಸಭೆಯ ನಿರ್ಧಾರದತ್ತ ಕುತೂಹಲ ಮೂಡಿದೆ.
ನೆನೆ ಪ್ರಧಾನಿ ಮೋದಿ ಕುಂದಾನಗರಿ ಬೆಳಗಾವಿ ಮಣ್ಣಲ್ಲಿ ನಿಂತು ಹೇಳಿದ ಆ ಮಾತು ಕಾಂಗ್ರೆಸ್ಸಿಗರನ್ನ ಕೊತ ಕೊತ ಅಂತ ಕುದಿಯುವಂತೆ ಮಾಡಿದೆ. ವೀರೇಂದ್ರ ಪಾಟೀಲರಿಗೆ ದ್ರೋಹ ಮಾಡಿದ್ಯಾರು ಅನ್ನೋ ಚರ್ಚೆ ರಾಜ್ಯ ರಾಜಕೀಯದಲ್ಲಿ ಮಾರ್ಧನಿಸುವಂತೆ ಮಾಡಿದೆ. कर्नाटक के नेताओं का अपमान कांग्रेस की पुरानी संस्कृति का हिस्सा है. इतिहास गवाह है एस निजलिंगप्पा और वीरेंद्र पाटिल जी जैसे नेताओं का अपमान कैसा किया गया था हर कर्नाटक के लोग जानते हैं. ಪ್ರತಿ ಬಾರಿ ಪ್ರಧಾನಿ ಮೋದಿ ಬಂದು ಹೋದಾಗಲೂ ಕಾಂಗ್ರೆಸ್ ನಾಯಕರ ಮೇಲೆ ಒಂದಿಲ್ಲೊಂದು ಬಾಣ ಪ್ರಯೋಗ ಮಾಡುತ್ತಲೇ ಇದ್ದಾರೆ. ಆದರೆ ಈ ಬಾರಿ ಪ್ರಧಾನಿ ಮೋದಿ ಪ್ರಸ್ತಾಪಿಸಿದ ಮಾಜಿ ಸಿಎಂಗಳಾದ ಎಸ್ ನಿಜಲಿಂಗಪ್ಪ ಹಾಗೂ ವೀರೇಂದ್ರ ಪಾಟೀಲ್ ಕುರಿತ ಈ ಒಂದು ಮಾತು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿಸಿದೆ. ಅಷ್ಟೇ ಅಲ್ಲ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ನಡೆಸಿಕೊಳ್ತಿರೋದ್ರ ಬಗ್ಗೆಯೂ ನಮೋ ಕಿಚಾಯಿಸಿದ್ದು ಕೈ ನಾಯಕರನ್ನ ಕೆರಳಿಸಿದೆ. मल्लिकार्जुन खड़गे जी का मैं बहुत सम्मान करता हूं. जब कांग्रेस का अभी अधिवेशन चल रहा था छत्तीसगढ़ में, उस कार्यक्रम में सबसे बड़ी आयु के व्यक्ति, राजनीति में सबसे सीनियर, वहां पर खड़गे जी मौजूद थे और वो उस पार्टी के अध्यक्ष थे. धूप थी, जो भी सब खड़े थे उन सबको धूप लगना बहुत स्वाभाविक था, लेकिन धूप में वो छतरी का सौभाग्य कांग्रेस के सबसे बड़ी आयु वाले, सबसे सीनियर कांग्रेस के प्रमुख खड़गे जी के नसीब नहीं हुआ. बगल में किसी और के लिए छाता लगा गया था. ಮೋದಿ ಆರೋಪಕ್ಕೆ ಕಾಂಗ್ರೆಸ್ ಕೊತ ಪ್ರಧಾನಿ ವಿರುದ್ಧ ಮುಗಿಬಿದ್ದ ಕೈ ನಾಯಕರು. ಮೋದಿ ಮಾತಿನಿಂದ ಕೆರಳಿದ ಡಿಕೆಶಿ, ಎಂಬಿ ಪಾಟೀಲ್ ಆದಿಯಾಗಿ ಬಹುತೇಕ ನಾಯಕರು ಪ್ರಧಾನಿ ವಿರುದ್ಧ ಗುಡುಗಿದ್ದಾರೆ. ಅಂದಿನ ವಾಸ್ತವ ಸ್ಥಿತಿಯೇ ಬೇರೆಯಾಗಿತ್ತು. ಈಗ ಪ್ರಧಾನಿ ಮೋದಿ ಮಾಡ್ತಾ ಇರೋ ಆರೋಪವೇ ಬೇರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಇವರ ಮಾತಿಗೆ ಎಚ್ಡಿಕೆ ಕೂಡ ಧ್ವನಿಗೂಡಿಸಿದ್ದು ಇದೆಲ್ಲ ಅನುಕಂಪ ಗಿಟ್ಟಿಸಿಕೊಳ್ಳೋ ನೆಪ ಅಂದ್ರು. ವೀರೇಂದ್ರ ಪಾಟೀಲ್ ಅನಾರೋಗ್ಯದಿಂದ ಬರ್ತಾ ಇದ್ರು, ಅವ್ರನ್ನ ರಿಪ್ಲೇಸ್ ಮಾಡುವಂತ ಪ್ರಶ್ನೆ ಬಂತು. ಯಡಿಯೂರಪ್ಪನವ್ರು ಹುಷಾರಾಗಿದ್ದಾರಲ್ಲ, ಮತ್ತೆ ಯಡಿಯೂರಪ್ಪ ತೆಗೆದು ಮತ್ತೆ ಇನ್ನೊಬ್ಬರು ಲಿಂಗಾಯತರನ್ನ ಮಾಡಿದ್ರು, ಬೊಮ್ಮಾಯಿ ಅವ್ರನ್ನ. ಇವತ್ತು ನಾಳೆ ಬೆಳಗ್ಗೆ ಬೊಮ್ಮಾಯಿ ಅವ್ರನ್ನ ತೆಗೆದ್ಬಿಟ್ಟು ಅವ್ರನ್ನ ಸ್ವೇರಿಂಗ್ ಮಾಡಿದ್ರೆ ಅವ್ರ ಮಾತಿಗೆ, ಅವರ ಮೋದಿ ಅವರ ನಮನಕ್ಕೆ, ಅವರ ಆತ್ಮೀಯತೆಗೆ ಅದು ಗೌರವ ಇರ್ತದೆ. ವೀರೇಂದ್ರ ಪಾಟೀಲ್ ನಿಜಲಿಂಗಪ್ಪನವರ ರಾಜಕಾರಣ ಅವ್ರಿಗೇನು ಗೊತ್ತಿತ್ತು? ಮೋದಿ ಸಾಹೇಬ್ರದ್ದು ಲಿಪ್ ಸಿಂಪತಿ ಆಗಲಿ, ಬಿಜೆಪಿ ಅವ್ರ ಲಿಪ್ ಸಿಂಪತಿ ಏನು ಬೇಡ. ನಿಜಲಿಂಗಪ್ಪನವ್ರನ್ನ, ವೀರೇಂದ್ರ ಪಾಟೀಲ್ ಅವ್ರನ್ನ ನೆನೆಸ್ಕೊಂಡು ಇವತ್ತು ಅವರೇನು ಅನುಕಂಪ ಗಿಟ್ಟಿಸ್ಕೊಳ್ಳಿಕ್ಕೆ ಹೋಗಿದ್ದಾರೆ. ಅವರು ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲ್ ಅವರು ರಾಜಕಾರಣ ಮಾಡ್ಬೇಕಾದ್ರೆ ಇವರು ರಾಜಕೀಯ ಬಂದೇ ಇರಲಿಲ್ಲ. ಆಮೇಲೆ ಖರ್ಗೆ ಅವ್ರ ಬಗ್ಗೆನೂ ಪಾಪ ಅನುಕಂಪ ವ್ಯಕ್ತಪಡಿಸಿದ್ದಾರೆ. ಅವ್ರಿಗೇನೋ ಛತ್ರಿ ಹಿಡಿಲಿಲ್ಲ ಅಂತ. ಒಬ್ಬ ಪ್ರಧಾನಮಂತ್ರಿಗಳು ಯಾರಿಗೆ ಛತ್ರಿ ಹಿಡಿದ್ರು, ಯಾರಿಗೆ ಛತ್ರಿ ಹಿಡಲಿಲ್ಲ ಅಂತಕ್ಕಂಥದ್ದನ್ನ ಸಾರ್ವಜನಿಕ ಸಭೆ ಬಂದು ಚರ್ಚೆ ಮಾಡ್ತಾರೆ ಅಂದರೆ ಅಲ್ಲಿಗೆ ಕರ್ನಾಟಕಕ್ಕೆ ಏನು ಕೊಟ್ಟೆ ಅಂತ ಹೇಳಿಲ್ಲ. ಮೋದಿ ವಿರುದ್ಧ ಕಾಂಗ್ರೆಸ್ ಜೆಡಿಎಸ್ ಬಿಎಸ್ವೈ ಅಸ್ತ್ರ. ಮೋದಿ ಪ್ರಯೋಗಿಸಿದ ನಿಜಲಿಂಗಪ್ಪ, ವೀರೇಂದ್ರ ಪಾಟೀಲ್ ಅಸ್ತ್ರಕ್ಕೆ ಕಾಂಗ್ರೆಸ್ ಜೆಡಿಎಸ್ ನಾಯಕರು ಬಿಎಸ್ವೈ ಅಸ್ತ್ರ ಪ್ರಯೋಗಿಸಿದ್ದಾರೆ. ಬಿಎಸ್ವೈ ಅವರನ್ನ ಕೆಳಗಿಳಿಸಿದ್ದಕ್ಕೇನು ಕಾರಣ ಮೊದಲು ತಿಳಿಸಿ ಅಂತ ಆಗ್ರಹಿಸಿದ್ರು. ಈಗ ಯಡಿಯೂರಪ್ಪನವರು ಅವಶ್ಯ ಅಂತಕ್ಕಂಥ ಹೇಳ್ತಾರೆ. ಯಡಿಯೂರಪ್ಪನವ್ರ ಬಗ್ಗೆ ಹೊಗಳಿದ್ರಲ್ವೇ ಯಡಿಯೂರಪ್ಪನವ್ರನ್ನ, ಮತ್ತು ಅಂಥವ್ರನ್ನ ಯಾತಕ್ಕೆ ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದ್ರಿ? ಯಡಿಯೂರಪ್ಪನವ್ರ ಬಗ್ಗೆ ಅಷ್ಟೊಂದು ಅನುಕಂಪ ಪ್ರೀತಿ ಇದ್ದಿದ್ರೆ ಅವ್ರನ್ನ ಅಧಿಕಾರದಿಂದ ಯಾಕೆ ತೆಗೆದುಹಾಕಿದ್ರಿ? ಈ ಚುನಾವಣೆಯಲ್ಲಿ ಒಂದು ಸಮಾಜದ ಮತ ಪಡೀಲಿಕ್ಕೋಸ್ಕರವಾಗಿ ಯಡಿಯೂರಪ್ಪನವ್ರನ್ನ ಮುಂದೆ ಬಿಟ್ಟಿದ್ದೀರಿ. ಈಗ ಯಡಿಯೂರಪ್ಪನವ್ರು ಇದ್ದಾಗೆ 115 ಬರಕ್ಕಾಗಲಿಲ್ಲ, 105 ಮೈನಸ್ ಯಡಿಯೂರಪ್ಪನ ಈಗ ಮೂಲೆಗುಂಪು ಮಾಡಿ ಇವರು 130 ನೀವೇ ವಿಚಾರ ಮಾಡಿ. ಕಾಂಗ್ರೆಸ್ ಜೆಡಿಎಸ್ ಆರೋಪಕ್ಕೆ ಕೂಲಾಗಿ ಪ್ರತಿಕ್ರಿಯಿಸಿರೋ ಬಿಎಸ್ವೈ, ನನಗೆ ಪಕ್ಷ ಬಹಳಷ್ಟು ಕೊಟ್ಟಿದೆ, ಅವರ ಪ್ರೀತಿ ವಿಶ್ವಾಸ ಜೀವನದಲ್ಲಿ ಎಂದೂ ಮರೆಯಲ್ಲ ಅಂದ್ರು. ನನ್ನ ಕೈಕಾಲು ಗಟ್ಟಿ ಇರೋವರೆಗೂ ಓಡಾಟ ಮಾಡಿ ಪಕ್ಷವನ್ನು ಬಲಪಡಿಸುವಂಥದ್ದು ನನ್ನ ಕರ್ತವ್ಯ. ಯಾಕೆಂದರೆ ಪಕ್ಷ ಬಹಳಷ್ಟು ನನಗೆ ಕೊಟ್ಟಿದೆ. ಆ ಪಕ್ಷದ ಋಣವನ್ನು ತೀರಿಸುವಂಥದ್ದು ಬದುಕಿನ ಕೊನೆ ಉಸಿರುವರೆಗೂ ಮಾಡಿದ್ರು ಸಹ ಕಡಿಮೆನೆ. ಪ್ರಧಾನಿಯವರು ತುಂಬ ಆತ್ಮೀಯತೆಯಿಂದ ನಡ್ಕೊಂಡದನ್ನು ನೀವು ನೋಡಿದ್ದೀರಾ. ಅವರು ತೋರಿಸಿದಂಥ ಪ್ರೀತಿ ವಿಶ್ವಾಸ ಜೀವನದಲ್ಲಿ ಮರೆಯೋಕ್ಕೆ ಸಾಧ್ಯ ಇಲ್ಲ. ಸದಾ ಅವರಿಗೆ ನಾನು ಋಣಿಯಾಗಿರ್ತೇನೆ. ಪ್ರಧಾನಿ ಮೋದಿ ಬಂದು ಹೋದ ಬೆನ್ನಲ್ಲೇ ಕಾಂಗ್ರೆಸ್ ಜೆಡಿಎಸ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದು ನಮೋ ಮಾತನ್ನ ಚುನಾವಣಾ ಅಸ್ತ್ರವನ್ನಾಗಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ.
ಬ್ಯೂರೋ ರಿಪೋರ್ಟ್ ನ್ಯೂಸ್ 18. ರಾಜ್ಯ ಬಿಜೆಪಿ ಸರ್ಕಾರದ ವಿರುದ್ಧ ಒಂದಿಲ್ಲೊಂದು ಆರೋಪ ಮಾಡ್ತಾ ಇರುವ ಕಾಂಗ್ರೆಸ್ ಪಾಳ್ಯಕ್ಕೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಅಷ್ಟಕ್ಕೂ ಕೈಪಡೆಗೆ ಸಿಕ್ಕಿರುವ ಅಸ್ತ್ರವೇನು, ಇದಕ್ಕೆ ಬಿಜೆಪಿ ನಾಯಕರು ಹೇಳೋದೇನು ಇಲ್ಲಿದೆ ನೋಡಿ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪ, ಸರ್ಕಾರದ ವಿರುದ್ಧ ಆಡಿಯೋ ಅಸ್ತ್ರ ಪ್ರಯೋಗ, ರಾಜ್ಯ ರಾಜಕೀಯದಲ್ಲಿ ಕಿಕ್ ಬ್ಯಾಕ್ ಅನ್ನೋ ಶಬ್ದ ಮತ್ತೆ ಸೌಂಡ್ ಮಾಡಲು ಶುರುವಾಗಿದೆ. ಅಬಕಾರಿ ಇಲಾಖೆಯಲ್ಲಿ 200 ಕೋಟಿ ರೂಪಾಯಿ ಭ್ರಷ್ಟಾಚಾರ ನಡೆದಿದ್ದು ಅದರಲ್ಲಿ ಸುಮಾರು 80 ಕೋಟಿ ರೂಪಾಯಿಗಳ ಕಿಕ್ ಬ್ಯಾಕ್ ಬಂದಿದೆ ಅಂತ ಶಾಸಕ ಪ್ರಿಯಾಂಕ್ ಖರ್ಗೆ ಸ್ಫೋಟಕ ಆರೋಪ ಮಾಡಿದ್ದಾರೆ. ಅವರು ಏನಾದ್ರು ಇವು 11 ಮಂದಿ ಆಗಿದ್ದಾರೆ ಡೈರೆಕ್ಟರ್, ಎಲ್ಲ ಫಿಕ್ಸ್ ಹೋಗ್ತಾರ. ಅವು ಯಾರು MP ಅರ, ಅವು BJP ಇದಾವ, ಅವು ಡೈರೆಕ್ಟ್ ಬೊಮ್ಮೆ ಫೋನ್ ಮಾಡಿ ಮಾಡ್ತಾರೆ. ಕೆಪಿಸಿಸಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ಮಾಡಿದ ಪ್ರಿಯಾಂಕ್ ಖರ್ಗೆ ಸಕ್ಕರೆ ಸಹ ಉತ್ಪನ್ನ ಕಾಕಾಂಬಿಯನ್ನ ಕಾರವಾರದಲ್ಲಿ ಬಂದರಿದ್ರೂ ತೆರಿಗೆ ವಂಚಿಸಿ ಅಕ್ರಮವಾಗಿ ಗೋವಾ ಬಂದರಿಂದ ರಫ್ತು ಮಾಡಿದ್ದಾರಂತೆ. ಆರೋಪಕ್ಕೆ ಸಂಬಂಧಿಸಿದಂತೆ ಕಾಕಾಂಬಿ ಟ್ರಾನ್ಸ್ಪೋರ್ಟ್ ಮಾಡುವ ಗುತ್ತಿಗೆದಾರ ಶಿವರಾಜ್ ಹಾಗೂ KN ರಿಸೋರ್ಸಸ್ ಪ್ರತಿನಿಧಿ ಸುರೇಶ್ ಅವರ ಮಧ್ಯೆ ನಡೆದಿದೆ ಎನ್ನಲಾದ ಸ್ಫೋಟಕ ಆಡಿಯೋವನ್ನ ಪ್ರಿಯಾಂಕ್ ಖರ್ಗೆ ಬಿಡುಗಡೆ ಮಾಡಿದ್ದಾರೆ. ಅವು ಈ KN ಆಗ್ರೋನ್ಯಾಗ 2 MP ಅರ, ಅವರು KN ಆಗ್ರೋ ಇವು 11 ಮಂದಿ ಆಗಿದ್ದಾರೆ ಡೈರೆಕ್ಟರ್, ಎಲ್ಲ ಬಿಗ್ ಶಾಟ್ ಅರ. ಅವು 2 MP ಅರ, ಅವು BJP ಇದಾವ, ಅವು ಡೈರೆಕ್ಟ್ ಬೊಮ್ಮಾಯಿ ಫೋನ್ ಮಾಡಿ ಮಾಡ್ಸ್ಯಾರ. ಡೈರೆಕ್ಟ್ ಬೊಮ್ಮಾಯಿ ಅವ್ರಿಗೆ ಮಾಡ್ಸ್ಯಾರ. ಮತ್ತೆ ಅಲ್ಲಿ ಫೈನಾನ್ಸ್ ಮಿನಿಸ್ಟರ್ ಲೆಟರ್ ಅದ, ಒಂದು ಫೈನಾನ್ಸ್ ಮಿನಿಸ್ಟರ್ ಸೆಂಟ್ರಲ್ದು ಲೆಟರ್ ಅದ, ಅವ್ರು ರಿಕ್ವೆಸ್ಟ್ ಮಾಡ್ಯಾರ. ಅವ್ರಿಗೆ ಮಾಡಿ MMC ಅವ್ರು ಬಹಳ ಅಡ್ಡ ಹಾಕಿದ್ರು, ಮಾಡಂಗಿಲ್ಲ. ಅದ್ರ ನಮ್ಗೆ ಜರ ಲೇಟ್ ಆಯ್ತು. ಅವ್ರ ಯಾಕೆ ಅಡ್ಡ ಹಾಕ್ತಾರೆ ನಿಮ್ಮ ವ್ಯಾಪಾರಕ್ಕೆ? ಇಲ್ಲ, ಪರ್ಮಿಷನ್ ಕೊಡ್ಬಾಡ್ರಿ, ಹಿಂಗ ಪ್ರೆಷರ್ ತಂದಿರಿ ಕಮಿಷನ್ ಆಫೀಸ್ನಾಗ. ನಿಮ್ ವ್ಯಾಪಾರಕ್ಕೂ ಅವ್ರ ವ್ಯಾಪಾರಕ್ಕೂ ಏನ್ರಿ ಸಂಬಂಧ ಪಾಪ? ಸಕ್ಕರೆ ಸಹ ಉತ್ಪನ್ನ ಕಾಕಾಂಬಿ ರಫ್ತಿನಲ್ಲಿ ಅಕ್ರಮ ನಡೆದಿರೋ ಆರೋಪ ಮಾಡಿದ್ದು ಇದರಲ್ಲಿ 2 ಸಂಸದರು ಸಿಎಂ ಮೇಲೆ ಒತ್ತಡ ಹಾಕಿದ್ದಾರಂತೆ. ಅಲ್ಲದೆ ಇದರಲ್ಲಿ ಕೇಂದ್ರ ಹಣಕಾಸು ಸಚಿವರ ಕೈವಾಡವಿದ್ದು ಗೋವಾಗೆ 2 ಲಕ್ಷ ಮೆಟ್ರಿಕ್ ಟನ್ ಅಂದ್ರೆ 200 ಕೋಟಿ ಮೌಲ್ಯದ ಕಾಕಾಂಬಿ ರಫ್ತು ಮಾಡಲಾಗಿದ್ದು ಇದರಿಂದ ರಾಜ್ಯದ ಬೊಕ್ಕಸಕ್ಕೆ 60 ಕೋಟಿ ತೆರಿಗೆ ನಷ್ಟವಾಗಿದೆಯಂತೆ. ಅಲ್ಲದೆ ಕಾರವಾರದಲ್ಲಿ ಬಂದರಿದ್ರು ಗೋವಾ ಮೂಲಕ ರಫ್ತು ಮಾಡಿ ನಿಯಮ ಉಲ್ಲಂಘಿಸಿದ್ದಾರೆ ಅನ್ನೋದು ಪ್ರಿಯಾಂಕ್ ಖರ್ಗೆ ಅವರ ಆರೋಪವಾಗಿದೆ. ಇನ್ನು ಪ್ರಿಯಾಂಕ್ ಖರ್ಗೆ ಆರೋಪಕ್ಕೆ ಸಿಎಂ ತಿರುಗೇಟು ನೀಡಿದ್ದು ದಾಖಲೆ ಇದ್ರೆ ಲೋಕಾಯುಕ್ತಕ್ಕೆ ಕೊಡಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿ ಅವರೇ ಎಕ್ಸೈಸ್ ಮಿನಿಸ್ಟರಿಗೆ ಕರೆಸಿ, ಕಮಿಷನರಿಗೆ ಕರೆಸಿ ಮಾತನಾಡಿ ಇದನ್ನ ಸುಗಮವಾಗಿ ಇವರಿಗೆ ಅನುಕೂಲ ಆಗಂಗೆ ಮಾಡಿಕೊಟ್ಟಿದ್ದಾರೆ. ಕಾಕಂಬಿಯನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾರಲ್ವಾ, ಆ ಕಾಂಟ್ರಾಕ್ಟರು ಮತ್ತೆ KN ರಿಸೋರ್ಸಸ್ ಪ್ರೈವೇಟ್ ಲಿಮಿಟೆಡ್ ಪ್ರತಿನಿಧಿಯೊಬ್ಬರ ಸಂಭಾಷಣೆಯಲ್ಲಿ ಅವರು ಓಪನ್ ಆಗಿ ಹೇಳ್ತಾ ಇರೋದು. ಪ್ರಿಯಾಂಕ ಖರ್ಗೆ ಅವ್ರಿಗಿಂತ ಅವ್ರ ಮೇಲೇನೆ ಸಾಕಷ್ಟು ಆರೋಪ ಇರುವಂಥದ್ದು. ಆ PSI ನೌಕರಿ ಮಾಡೋದರಲ್ಲಿ ಅವ್ರವೇ ಸಾಕಷ್ಟು ಇದ್ದಾವೆ. ಪ್ರಶ್ನೆ ಏನಂದರೆ ಅವ್ರು ಏನು ವಿವರ ಇದೆ ಕೊಡಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ಲೋಕಾಯುಕ್ತ ನಾವು ಮಾಡಿದ್ದೇವೆ, ಲೋಕಾಯುಕ್ತದಿಂದ ಕಂಪ್ಲೇಂಟ್ ಕೊಡಲಿ, ತನಿಖೆ ಆಗ್ತದೆ. ಮುಖ್ಯಮಂತ್ರಿಗಳು ಈ ಕ್ಷಣದವರೆಗೂ ನನ್ನ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಒತ್ತಡ ಹಾಕಿಲ್ಲ. ಅವರಾಗ್ಲಿ, ಅವರ ಕುಟುಂಬ ಆಗಲಿ, ಕೇಂದ್ರ ಸಚಿವರಾಗ್ಲಿ, 2 ಲೋಕಸಭಾ ಸದಸ್ಯರನ್ನ ಯಾವತ್ತೂ ಆ ರೀತಿಯ ಒತ್ತಡವನ್ನ ನಮ್ಮ ಇಲಾಖೆಗೆ ಹಾಕಿಲ್ಲ ಅಂತಕ್ಕಂಥ ಸ್ಪಷ್ಟೀಕರಣವನ್ನ ಕೊಡ್ತೇವೆ. PSI ನೇಮಕಾತಿ ಪೇ ಸಿಎಂ ಅಸ್ತ್ರ ಪ್ರಯೋಗಿಸಿದ್ದ ಕಾಂಗ್ರೆಸ್ಗೆ ಈಗ ಮತ್ತೊಂದು ಅಸ್ತ್ರ ಸಿಕ್ಕಂತಾಗಿದೆ. ಇದು ಮುಂದಿನ ದಿನಗಳಲ್ಲಿ ಯಾವೆಲ್ಲ ಇಂಪ್ಯಾಕ್ಟ್ ಮಾಡುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್ ನ್ಯೂಸ್ 18. ಕೋಲಾರದಿಂದ ಮಾಜಿ ಸಿಎಂ ಸಿದ್ದರಾಮಯ್ಯ ಸ್ಪರ್ಧೆ ಹಿನ್ನೆಲೆ ಮಾರ್ಚ್ 5ರ ನಂತರ ಕೋಲಾರದಿಂದ ಸಿದ್ದರಾಮಯ್ಯ ಅಧಿಕೃತವಾಗಿ ಚುನಾವಣಾ ಪ್ರಚಾರ ಆರಂಭಿಸುವ ಸಾಧ್ಯತೆ ಇದೆ. ತಂದೆ ಪ್ರಚಾರ ಕಾರ್ಯದ ವೇದಿಕೆ ಸಿದ್ಧಪಡಿಸಲು ಕೋಲಾರಕ್ಕೆ ಯತೀಂದ್ರ ಸಿದ್ದರಾಮಯ್ಯ ಮತ್ತೊಮ್ಮೆ ಭೇಟಿ ನೀಡಲಿದ್ದಾರೆ. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಬೂತ್ ಕಮಿಟಿ ರಚನೆಯಲ್ಲಿ ಕೈ ನಾಯಕರು ತೊಡಗಿದ್ದು, ಇದು ಮುಗಿದ ನಂತರ ಯತೀಂದ್ರ ಸಿದ್ದರಾಮಯ್ಯ ಕೋಲಾರಕ್ಕೆ ಭೇಟಿ ಕೊಡಲಿದ್ದಾರೆ. ಹಾಗಾದ್ರೆ ಈ ಬಾರಿ ಕೋಲಾರದಿಂದ ಚುನಾವಣೆಗೆ ಸ್ಪರ್ಧಿಸೋದಕ್ಕೆ ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಯಾವ ರೀತಿ ತಂತ್ರಗಳನ್ನ ಮಾಡಲಾಗ್ತಾ ಇದೆ, ಇದೆಲ್ಲದರ ಬಗ್ಗೆ ನಾವು ನೋಡ್ತಾ ಹೋಗೋದಾದ್ರೆ ಈಗ ಸಾಕಷ್ಟು ಒಂದು ಪ್ಲಾನ್ ಅನ್ನ ಸಿದ್ದರಾಮಯ್ಯ ಅವರು ಮಾಡ್ಕೊಂಡಿರುವಂತದ್ದು. ಅದರಲ್ಲಿ ಮೊದಲನೇದಾಗಿ ಕೋಲಾರದಲ್ಲಿ ಮನೆ ವಾರ್ ರೂಮ್ ಅನ್ನ ಸಿದ್ಧಪಡಿಸಲಾಗಿದೆ. ವಾರ್ ರೂಮ್ ಮುಖಾಂತರ ಯಾವ ರೀತಿಯಾಗಿ ಅಲ್ಲಿ ಮತದಾರರ ಒಲವು ಯಾವ ರೀತಿಯಾಗಿದೆ ಇದೆಲ್ಲದರ ಬಗ್ಗೆ ವಾರ್ ರೂಮ್ ನಲ್ಲಿ ಮಾಹಿತಿಯನ್ನ ಕಲೆ ಹಾಕಲಾಗುತ್ತೆ.
ಮಾರ್ಚ್ 5ರ ಬಳಿಕ ಸಿದ್ದರಾಮಯ್ಯ ಅವರು ಪ್ರಚಾರದ ಅಖಾಡಕ್ಕೆ ಇಳಿಯಲಿದ್ದಾರೆ. ಅಲ್ಲಿ ನಿರಂತರವಾಗಿ ಪ್ರಚಾರವನ್ನು ಶುರು ಮಾಡ್ತಾರೆ ಸಿದ್ದರಾಮಯ್ಯ ಅವರು. ಕೋಲಾರದಲ್ಲಿ 3 ದಿನ ಕೋಲಾರದಲ್ಲಿ ಠಿಕಾಣಿಯನ್ನ ಹೂಡಲಿದ್ದಾರೆ. ಮಾರ್ಚ್ 5ರ ಬಳಿಕ ನಿರಂತರವಾಗಿ 3 ದಿನ ಕ್ಷೇತ್ರದಾದ್ಯಂತ ಸಿದ್ದರಾಮಯ್ಯ ಅವರು ಪ್ರಚಾರ ಕಾರ್ಯ ಶುರು ಮಾಡ್ತಾರೆ. ಪ್ರಚಾರಕ್ಕೆ ಯತೀಂದ್ರ ಅವರು, ಅವರ ಮಗ ಯತೀಂದ್ರ ಸಿದ್ದರಾಮಯ್ಯ ಅವರು ಈಗ ಬ್ಲೂ ಪ್ರಿಂಟ್ ಅನ್ನ ಕೂಡ ರೆಡಿ ಮಾಡಿಟ್ಕೊಂಡಿದ್ದಾರೆ. ಬೂತ್ ಮಟ್ಟದ ಕಮಿಟಿಯನ್ನ ಕೂಡ ಈಗ ರಚನೆ ಮಾಡಲಾಗಿರುವಂಥದ್ದು. ಆ ಮೂಲಕ ಸಿದ್ದರಾಮಯ್ಯ ಅವರನ್ನ ಪ್ರತಿ ಮನೆಗೂ ಕೂಡ ಅವರ ಪರ ಒಂದು ರೀತಿ ಒಲವು ಮೂಡಿಸೋ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ. ಗ್ರಾಮೀಣದಲ್ಲಿ 181 ಬೂತ್ಗಳನ್ನ ಇಲ್ಲಿ ಸ್ಥಾಪನೆ ಮಾಡಲಾಗಿರುವಂಥದ್ದು. ನಗರದಲ್ಲಿ 106 ಬೂತ್ ಸಮಿತಿಯನ್ನ ಕೂಡ ಈಗ ಮಾಡಲಾಗಿದೆ. ಅದರ ಜೊತೆಗೆ 21 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಚಾರ ಕಾರ್ಯವನ್ನ ಕೂಡ ಶುರು ಮಾಡಲಾಗುತ್ತೆ. 35 ವಾರ್ಡ್ನ 6 ಕಡೆ ಮತಯಾಚನೆಯನ್ನ ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳು ಈಗ ಆಗಿರುವಂಥದ್ದು. ಮಾರ್ಚ್ 5ರ ಬಳಿಕ ಸಿದ್ದರಾಮಯ್ಯ ಅವರು ಚುನಾವಣಾ ಅಖಾಡಕ್ಕೆ ಇಳಿಯಲಿದ್ದಾರೆ. ಮತ್ತೊಂದು ಕಡೆ ಹಾಸನ ಟಿಕೆಟ್ ದಂಗಲ್ಗೆ ಸದ್ಯಕ್ಕೆ ವಿರಾಮ ಬೀಳೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಬನ್ನಿ ಗೌಡ್ರ ತವರಲ್ಲಿ ಟಿಕೆಟ್ ಫೈಟ್ ವಿಚಾರದಲ್ಲಿ ಇವತ್ತೇನೆಲ್ಲ ಡೆವಲಪ್ಮೆಂಟ್ಸ್ ಆಯಿತು ಅನ್ನೋದನ್ನ ನೋಡೋಣ. ಮುಗಿಯದ ಹಾಸನ ಟಿಕೆಟ್ ದಂಗಲ್, ಗೌಡರ ಅಂಗಳದಲ್ಲಿ ಅಂತಿಮ ತೀರ್ಮಾನ. ಹಾಸನ ಟಿಕೆಟ್ ವಿಚಾರದಲ್ಲಿ ಸೃಷ್ಟಿಯಾಗಿರೋ ಬಿಕ್ಕಟ್ಟು ಸದ್ಯಕ್ಕೆ ಶಮನವಾಗೋ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ನಿನ್ನೆ ಭವಾನಿ ಬೆಂಬಲಿಗರು ಟಿಕೆಟ್ಗಾಗಿ ಪ್ರತಿಭಟನೆ ನಡೆಸಿದ್ರೆ ಇತ್ತ ಸ್ವರೂಪ್ ಸೈಲೆಂಟ್ ಆಗಿ ತಂಪಾಡಿಗೆ ತಾವು ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ದಾರೆ. ಈ ಮಧ್ಯೆ ರೇವಣ್ಣ ದಂಪತಿ ಹಾಗೂ ಎಚ್ಡಿಕೆ ಬಳಗದ ಭಿನ್ನಮತದಿಂದಾಗಿ ಟಿಕೆಟ್ ವಿಚಾರವನ್ನ ಕುಮಾರಸ್ವಾಮಿ ಗೌಡರ ಅಂಗಳಕ್ಕೆ ಎಸೆದಿದ್ದಾರೆ. ಹೀಗಾಗಿ ಇವತ್ತು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಮಾಜಿ ಸಿಎಂ ಕುಮಾರಸ್ವಾಮಿ, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ತೀರ್ಮಾನ ಕೈಗೊಳ್ತಾರೆ ಎಂದಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಇವತ್ತು ಆಸ್ಪತ್ರೆಗೆ ಚೆಕಪ್ಗೆ ಹೋಗಿದ್ದಾರೆ. ಅವರು ಬಂದ ನಂತರ ದೊಡ್ಡವರ ರಾಜಕೀಯದ ಒಂದು ಪಕ್ಷದ ಪ್ರಮುಖರವರು, ಅಲ್ಲಿಯ ಇಂಚಿಂಚುವರೆಗೆ ಗೊತ್ತಿರ್ತಕ್ಕಂಥದ್ದು. ಈಗ ನಾವು ಇಲ್ಲಿ ಯಾವುದೇ ರೀತಿಯ ಗಲಭೆಗೆ ಅವಕಾಶ ಕೊಡದೆ, ಗೊಂದಲಕ್ಕೆ ಅವಕಾಶ ಕೊಡದೆ, ಅವರ ಸಲಹೆಗಳನ್ನು ಪಡೆದೆ ಇವತ್ತು ಏನು ಕಾರ್ಯಕರ್ತರ ಭಾವನೆಗಳಿದೆ ಅದಕ್ಕೆ ತೀರ್ಮಾನ ಮಾಡಬೇಕು. ದೇವೇಗೌಡರು ತೀರ್ಮಾನ ಮಾಡ್ತಾರೆ. ಉಲ್ಟಾ ಹೊಡೆದ ಜೆಡಿಎಸ್ ರಾಜ್ಯಾಧ್ಯಕ್ಷ, ಸಭೆಯನ್ನೇ ಕರೆದಿಲ್ಲ ಎಂದ ಸಿಎಂ ಇಬ್ರಾಹಿಂ. ಬೆಂಗಳೂರಿನ ಜೆಪಿ ಭವನದಲ್ಲಿ ಸಭೆ ನಡೆಸೋದಾಗಿ ಖುದ್ ಎಚ್ಡಿಕೆ ಹೇಳಿದ್ರು. ಆದರೆ ದೇವೇಗೌಡರ ಮಧ್ಯಪ್ರವೇಶದಿಂದ ಸಭೆ ರದ್ದು ಮಾಡಲಾಗಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಆದರೆ ಈ ಕುರಿತು ಹಾಸನದಲ್ಲಿ ಪ್ರತಿಕ್ರಿಯಿಸಿರೋ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಬೆಂಗಳೂರಲ್ಲಿ ಸಭೆಯನ್ನೇ ಕರೆದಿಲ್ಲ ಅಂತ ತೇಪೆ ಹಚ್ಚೋ ಪ್ರಯತ್ನ ಮಾಡಿದ್ರು. ಯಾವ ಮೀಟಿಂಗು ಇರಲಿಲ್ಲ, ಅಭಿಪ್ರಾಯ ರದ್ದು ಆಗಿಲ್ಲ, ಮೀಟಿಂಗ್ ಇಲ್ಲ. ನಾನೇ ಪಕ್ಷದ ಅಧ್ಯಕ್ಷರಿದ್ದೇನೆ. ಇವತ್ತು ರೇವಣ್ಣವರು, ಕುಮಾರಸ್ವಾಮಿ ಅವರು, ಬಾಲಕೃಷ್ಣ, ರಮೇಶು, ಈ 4 ಜನ ಸಹೋದರರು, ಇವರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ ಅಂತ ಯಾರಾದರೂ ತಿಳ್ಕೊಂಡಿದ್ರೆ ಅವ್ರ ತಪ್ಪು ಕಲ್ಪನೆ. ಅವ್ರು 4 ಯಾವತ್ತಿದ್ರು ಒಂದೇ ಒಂದು. ಮತ್ತೊಂದು ಕಡೆ ಕಾಂಗ್ರೆಸ್ ಸೇರಲು ಸಿದ್ಧವಾಗಿರೋ ಶಿವಲಿಂಗೇಗೌಡರ ವಿರುದ್ಧ ಎಚ್ಡಿಕೆ ಕೆಂಡ ಕಾರಿದ್ದಾರೆ. ಅವ್ರನ್ನ ಬೆಳೆಸಬೇಕಾದ್ರೆ ಕುಟುಂಬ ರಾಜಕಾರಣ ಕಾಣಲಿಲ್ಲ. ಅವ್ರ ಬೆಳವಣಿಗೆ ಆದಾಗ ಕುಟುಂಬ ರಾಜಕಾರಣ ಜೆಡಿಎಸ್ ಅಲ್ಲಿ ಕಾಣಲಿಲ್ಲ. ಜೆಡಿಎಸ್ ಬಿಟ್ಟು ಹೊರಗಡೆ ಹೋಗ್ಬೇಕಾದ್ರೆ ಕುಟುಂಬ ರಾಜಕಾರಣ ಕಾಣ್ತಿದೆಯಾ? ಇಲ್ಲಿದ್ದಾಗಲೇ ಹೇಳಿದ್ರೆ ಕುಟುಂಬ ರಾಜಕಾರಣ ಬೇಡ ಅಂತೇಳಿ ಒಪ್ಪುಗಳು. ಈ ಕುಟುಂಬ ರಾಜಕಾರಣದ ಬಗ್ಗೆ ಚರ್ಚೆ ಮಾಡಬೇಕಾದ್ರೆ ಅವತ್ತೇ ಸುಮ್ಮನಿದ್ರಿ. ಈ ಕುಟುಂಬದ ರಾಜಕಾರಣದ ಕೈಲೇ ಕೆಲಸ ಮಾಡಿಸ್ಕೊಂಡಿದ್ದೀರಲ್ಲ, ಈಗ ಅದು ನಿಮಗೆ ನೋವು ಕಾಣ್ತದ? ಜೆಡಿಎಸ್ನಲ್ಲಿ ಟಿಕೆಟ್ ಕಿತ್ತಾಟ ಚಿಕ್ಕಮಗಳೂರು ಜಿಲ್ಲೆಗೂ ವ್ಯಾಪಿಸೋ ಸಾಧ್ಯತೆ ದಟ್ಟವಾಗಿದೆ. ಕಡೂರಿನ ಪಂಚರತ್ನ ಯಾತ್ರೆಯಲ್ಲಿ ಮಾಜಿ ಶಾಸಕ ದಿವಂಗತ ಎಸ್ಎಲ್ ಧರ್ಮೇಗೌಡ ಪುತ್ರ ಸೋನಾಲ್ ಗೌಡರನ್ನ ಹೆಚ್ಚು ಫೋಕಸ್ ಮಾಡಲಾಗ್ತಿದ್ದು, ಇದರ ವಿರುದ್ಧ ಪ್ರಜ್ವಲ್ ರೇವಣ್ಣ ಅಪಸ್ವರ ಎತ್ತಿದ್ದಾರಂತೆ. ದೊಡ್ಡಗೌಡರ ಕುಟುಂಬದ ಟಿಕೆಟ್ ಗೊಂದಲದ ಮಧ್ಯೆ ಇವತ್ತು ಕಾಂಗ್ರೆಸ್ ನಾಯಕರು ಹಾಸನ ಜಿಲ್ಲೆಗೆ ಲಗ್ಗೆ ಇಟ್ಟಿದ್ದು ಅಬ್ಬರದ ಪ್ರಜಾಧ್ವನಿ ಯಾತ್ರೆ ನಡೆಸಿದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವಿಧಾನಸಭೆ ಚುನಾವಣೆ ಸಮೀಪಿಸ್ತಾ ಇರುವಾಗಲೇ ಕಾಂಗ್ರೆಸ್ ಹಾಲಿ ಶಾಸಕ ತನ್ವೀರ್ ಸೇಠ್ ರಾಜಕೀಯ ನಿವೃತ್ತಿ ಘೋಷಿಸಿದ್ದಾರೆ. ಇದರಿಂದ ಚುನಾವಣೆ ಹೊಸ್ತಿಲಲ್ಲಿ ಕಾಂಗ್ರೆಸ್ಗೆ ಆರಂಭಿಕ ಆಘಾತವಾದಂತಾಗಿದೆ. ಈ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್, ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೂ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ಪತ್ರ ಬರೆದಿದ್ದು, ಬರುವ ವಿಧಾನಸಭೆ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಸೇಠ್ ನಡೆಯಿಂದ ನೊಂದ ಬೆಂಬಲಿಗನೋರ್ವ ಮೈಸೂರಿನ ತಮ್ಮ ನಿವಾಸದ ಬಳಿ ಸೀಮೆಎಣ್ಣೆ ಸುರಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾನೆ. ಚುನಾವಣಾ ರಾಜಕೀಯ ನಿವೃತ್ತಿಗೆ ನಿರ್ಧರಿಸಿದ್ದು ನಿಜ. ಅನಾರೋಗ್ಯ ಕಾರಣದಿಂದ ಮಾತ್ರ ಈ ನಿರ್ಧಾರ ಮಾಡಿದ್ದೇನೆ. ಆದರೆ ಪಕ್ಷದ ವರಿಷ್ಠ ನಾಯಕರ ನಿರ್ಧಾರಕ್ಕೆ ನಾನು ಬದ್ಧ. ಪಕ್ಷದ ನಾಯಕರು ಚುನಾವಣೆಗೆ ನಿಲ್ಲಲೇಬೇಕು ಅಂದ್ರೆ ಅದಕ್ಕೆ ಸಿದ್ಧ ಅಂತ ಕಾಂಗ್ರೆಸ್ ಶಾಸಕ ತನ್ವೀರ್ ಸೇಠ್ ಹೇಳಿದರು.
ಏನಿಲ್ಲ ಸೀಮೆಣ್ಣೆ ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದರೆ ತನ್ವೀರ್ ಸೇಠ್ ಅವ್ರ ಮೇಲೆ ಅಭಿಮಾನ. ತನ್ವೀರ್ ಸೇಠ್ ಅವರು ಭಾಳಷ್ಟು ಒಳ್ಳೆ ಕೆಲಸ ಮಾಡಿದ್ದಾರೆ, ಈ ಭಾಗದಲ್ಲಿ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಿಂದ ಅವ್ರ ಮೇಲೆ ಅಭಿಮಾನ. ನಾವು ಏನು ಬೇಕಂದ್ರೂ ಮಾಡೋಕ್ಕೆ ಸಿದ್ಧ ಇದ್ದೀವಿ. ಅವರು ನಮ್ಮ ಅಭ್ಯರ್ಥಿ ಆಗುವಂತಹ ಬಯಕೆ ಇಟ್ಕೊಂಡು ಅರ್ಜಿಯನ್ನು ನಾನು ಸಲ್ಲಿಸಿದ್ದೇನೆ. ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ನನಗೆ ಭಾಳ ಸ್ಪಷ್ಟವಾಗಿ ಸೂಚನೆ ಕೊಟ್ಟಿದ್ದಾರೆ, ನೀನು ಆ ಥರದ ನಿರ್ಧಾರಗಳು ಬೆಳಗ್ಗಿಂದನೂ AICC ಕಾರ್ಯದರ್ಶಿಗಳು ಮತ್ತು ವರಿಷ್ಠರು ಮಾತಾಡ್ತಾನೆ ಇದ್ದಾರೆ. ನಾನು ಬರೋ ಎರಡು ಮೂರು ದಿನಗಳಲ್ಲಿ ಎಲ್ಲರ ಹತ್ರ ಚರ್ಚೆ ಮಾಡಿ ಒಂದು ಅಂತಿಮ ನಿರ್ಧಾರ ನಾನು ಹೇಳಿದ್ದೇನೆ. ನನ್ನ ಮೇಲೆ ನನ್ನ ಕಾರ್ಯಕರ್ತರ ಮತ್ತು ಮುಖಂಡರ ಒತ್ತಡ ಏನಿತ್ತು ಅದನ್ನು ಅರ್ಜಿ ಹಾಕಿರುವಂಥದ್ದು ನಿಜ. ಇವತ್ತು ಕೆಲವು ಮಾಧ್ಯಮಗಳು ಬಂದಿದೆ, ಕಾಂಗ್ರೆಸ್ ಇಂದ ಸ್ಪರ್ಧೆ ಮಾಡಕ್ಕೆ ಇಂಗಿತ ವ್ಯಕ್ತಪಡಿಸಿದ್ದಾರೆ. ನಾನು ಬಹಳ ಸ್ಪಷ್ಟ. ರಾಷ್ಟ್ರ ರಾಜಧಾನಿಯಲ್ಲಿ ಕ್ರಾಂತಿ ಮಾಡಿದ್ದ ಆಪ್ ಈಗ ಅದೇ ನೆಲದಲ್ಲಿ ಸಂಕಷ್ಟಕ್ಕೆ ಸಿಲುಕಿದೆ. ಸಾಲು ಸಾಲು ಹಗರಣಗಳಿಂದ ಕ್ಯಾಬಿನೆಟ್ ಸದಸ್ಯರು ಜೈಲು ಸೇರ್ತಾ ಇದ್ದು ಇವತ್ತು ಮತ್ತೆರಡು ವಿಕೆಟ್ ಬಿದ್ದಿವೆ. ದೆಹಲಿ ಸರ್ಕಾರದ ಮತ್ತೆರಡು ಟಿಕೆಟ್ ಔಟ್. ಸಿಸೋಡಿಯಾ ಸತ್ಯೇಂದ್ರ ಜೈನ್ ರಾಜೀನಾಮೆ. ದೆಹಲಿಯಲ್ಲಿ ಅಧಿಕಾರಕ್ಕೇರಿದಷ್ಟೇ ವೇಗದಲ್ಲಿ ಆಪ್ ಸರ್ಕಾರ ತನ್ನ ಜನಪ್ರಿಯತೆಯನ್ನು ಮಣ್ಣು ಪಾಲು ಮಾಡಿಕೊಳ್ತಾ ಇದೆ. ದೆಹಲಿಯ ಅಬಕಾರಿ ನೀತಿ ಹಗರಣದಲ್ಲಿ ಸಾಕಷ್ಟು ಹೈಡ್ರಾಮಾ ನಡೆದಿದ್ದು ಇದೀಗ ದೆಹಲಿ ಡಿಸಿಎಂ ಮನೀಶ್ ಸಿಸೋಡಿಯಾ ಹಾಗೂ ಆರೋಗ್ಯ ಸಚಿವ ಸತ್ಯೇಂದ್ರ ಜೈನ್ ರಾಜೀನಾಮೆ ಕೊಟ್ಟಿದ್ದಾರೆ. ಇವರಿಬ್ಬರ ರಾಜೀನಾಮೆಯನ್ನು ಸಿಎಂ ಅರವಿಂದ್ ಕೇಜ್ರಿವಾಲ್ ಅಂಗೀಕರಿಸಿದ್ದಾರೆ. ಇನ್ನು ಸತ್ಯೇಂದ್ರ ಜೈನ್ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಇಡಿ ಬಂಧನಕ್ಕೊಳಗಾಗಿದ್ದು ಕಳೆದ 8 ತಿಂಗಳಿನಿಂದ ತಿಹಾರ್ ಜೈಲಿನಲ್ಲಿದ್ದಾರೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ಸಿಸೋಡಿಯಾಗೆ ಹಿನ್ನಡೆ. ಮಧ್ಯಸ್ಥಿಕೆ ವಹಿಸಲು ಸುಪ್ರೀಂ ಕೋರ್ಟ್ ನಕಾರ. ಮೊನ್ನೆಯಷ್ಟೇ ಸತತ 8.5 ಗಂಟೆಗಳ ಕಾಲ ವಿಚಾರಣೆ ನಡೆಸಿದ್ದ ಸಿಬಿಐ ಸಿಸೋಡಿಯಾರನ್ನ ಅರೆಸ್ಟ್ ಮಾಡಿತ್ತು. ಈ ಸಂಬಂಧ ಸಿಬಿಐ ಬಂಧನ ಪ್ರಶ್ನಿಸಿ ಮನೀಶ್ ಸಿಸೋಡಿಯಾ ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ರು. ಆದರೆ ಸಿಸೋಡಿಯಾಗೆ ಹಿನ್ನಡೆಯಾಗಿದ್ದು ಅವರ ಅರ್ಜಿ ವಜಾಗೊಂಡಿದೆ. ಈ ಹಂತದಲ್ಲಿ ಮಧ್ಯಪ್ರವೇಶಿಸಲು ಸಾಧ್ಯವಿಲ್ಲ, ನೀವು ಹೈಕೋರ್ಟ್ ಮೊರೆ ಹೋಗಿ ಅಂತ ಸುಪ್ರೀಂ ಕೋರ್ಟ್ ಸೂಚನೆ ನೀಡಿದೆ. ಅಬಕಾರಿ ನೀತಿ ಮೇಲೆ ಪ್ರಭಾವಕ್ಕೆ 4,000 ಇಮೇಲ್. ಜನಾಭಿಪ್ರಾಯ ರೂಪಿಸಲು ಆಪ್ ಕಣ್ಣೊರೆಸೋ ತಂತ್ರ. ಸಿಸೋಡಿಯಾ 5 ದಿನಗಳ ನ್ಯಾಯಾಂಗ ಬಂಧನದಲ್ಲಿರುವಾಗಲೇ ಇಡಿ ಕೂಡ ತನಿಖೆ ನಡೆಸಿದೆ. ಈ ವೇಳೆ ಅಬಕಾರಿ ನೀತಿ ಮೇಲೆ ಪ್ರಭಾವ ಬೀರಲು ದೆಹಲಿ ಸರ್ಕಾರಕ್ಕೆ PR ಕಂಪನಿಗಳಿಂದ ಸುಮಾರು 4,000 ಇಮೇಲ್ ಕಳುಹಿಸಲಾಗಿದೆ ಅನ್ನೋದನ್ನ ಇಡಿ ಬಹಿರಂಗಪಡಿಸಿದೆ. ಅಲ್ಲದೆ ಇಮೇಲ್ಗಳನ್ನು ಕಳುಹಿಸುವ ಸಂಚಿನ ಹಿಂದೆ ಬೆನೋಯ್ ಬಾಬು ಎಂಬುವವರು ಇದ್ರು ಅನ್ನೋದು ಇಡಿ ತನಿಖೆಯಲ್ಲಿ ಬಹಿರಂಗವಾಗಿದೆ. ಈ ಇಮೇಲ್ಗಳಲ್ಲಿ ಹೆಚ್ಚಿನವು ಹೊಸ ಇಮೇಲ್ ಐಡಿ ರಚಿಸಿ ಕಳುಹಿಸಲಾಗಿದ್ದು ಈ ಮೂಲಕ ಸಾರ್ವಜನಿಕರೇ ಅಧಿಕಾರಿಗಳಿಗೆ ಕಳುಹಿಸಿದ್ದಾರೆಂದು ಬಿಂಬಿಸಲಾಗಿದೆ ಅನ್ನೋ ಸತ್ಯಾಂಶ ಹೊರಬಿದ್ದಿದೆ. ದೆಹಲಿಯಲ್ಲಿ ನಡೀತಾ ಇರೋ ಬೆಳವಣಿಗೆ ವಿಪಕ್ಷಗಳಿಗೆ ಆಹಾರವಾಗಿದ್ದು ಇದೇ ವಿಚಾರವನ್ನ ಮುಂದಿಟ್ಕೊಂಡು ಆಪ್ ವಿರುದ್ಧ ಟೀಕಾ ಪ್ರಹಾರ ನಡೆಸುತ್ತಿವೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಅಮೆರಿಕ, ನ್ಯಾಟೋ, ಯುರೋಪ್ ಕುಹಕದ ನಗು ಬೀರ್ತಾ ಇದ್ರೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ನಿಗಿ ಕೆಂಡದಂತಾಗಿದ್ದಾರೆ. ಆ ಕೆಂಡಕ್ಕೆ ನ್ಯೂಕ್ಲಿಯರ್ ಟೆನ್ಷನ್ ಶುರುವಾಗಿದೆ. ರಷ್ಯಾ ಉಕ್ರೇನ್ ಯುದ್ಧ ಶುರುವಾಗಿ ಬರೋಬ್ಬರಿ ವರ್ಷ ಕಳೆದಿದೆ. ಸಾವಿರಾರು ಸಾವು, ಲಕ್ಷಾಂತರ ಆಕ್ರಂದನ, ಲೆಕ್ಕವಿಲ್ಲದಷ್ಟು ಸಿಡಿದ ಬಾಂಬ್ಗಳು, ಸಿಡಿದ ಗುಂಡುಗಳು. ಇಡೀ ವಿಶ್ವದ ಮೇಲೆ ಈ ಯುದ್ಧ ಬೀರಿದ ಪರಿಣಾಮ ಇನ್ನೂ ಅಂಕೆಗೆ ಸಿಕ್ತಿಲ್ಲ. ಈ ನಡುವೆ ಇಷ್ಟು ದಿನ ತಟಸ್ಥವಾಗಿದ್ದ ಬೆಲಾರಸ್ ದೇಶದ ಸಾರ್ವಭೌಮತೆಗೆ ಧಕ್ಕೆ ತರುವಂತಹ ಘಟನೆಯೊಂದು ಇಂದು ನಡೆದು ಹೋಗಿದೆ. ಬೆಲಾರಸ್ನಲ್ಲಿದ್ದ ರಷ್ಯಾ ಸ್ಪೈ ವಿಮಾನ ಉಡೀಸ್. ವಿಮಾನ ನಾಶದಿಂದ ಪುಟಿನ್ ಕ್ರೋಧ. ಬೆಲಾರಸ್ನಲ್ಲಿ ರಷ್ಯಾದ ಗೂಢಚರ್ಯ ವಿಮಾನವನ್ನ ನ್ಯಾಟೋ ಪಡೆ ಹೊಡೆದುರುಳಿಸಿರೋದ್ರಿಂದ ರಷ್ಯಾ ಅಧ್ಯಕ್ಷ ಪುಟಿನ್ ಕೊತ ಕುದಿಯತೊಡಗಿದ್ದಾರೆ. ಇದರಿಂದಾಗಿ ಮತ್ತೊಂದು ಪ್ರಬಲ ಹಾಗೂ ಯುದ್ಧದಾಹಿ ರಾಷ್ಟ್ರ ಚೀನಾ ನೆರೆಯ ತೈವಾನ್ ಪಡೆಯಲು ಹಪಹಪಿಸುತ್ತಿದೆ. ಹೀಗಾಗಿ ರಷ್ಯಾ ಜೊತೆ ಸ್ನೇಹ ಗಟ್ಟಿ ಮಾಡಿಕೊಂಡಿದ್ದು ರಷ್ಯಾಗೆ ಶಸ್ತ್ರಾಸ್ತ್ರ ನೆರವು ನೀಡಲು ಮುಂದಾಗಿದೆ. ಇದು ಒಂದು ವೇಳೆ ನ್ಯೂಕ್ಲಿಯರ್ ವೆಪನ್ ಹಂತಕ್ಕೆ ಹೋದ್ರೆ 3ನೇ ವಿಶ್ವಯುದ್ಧ ಫಿಕ್ಸ್ ಅಂತ ತಜ್ಞರು ವಿಶ್ಲೇಷಣೆ ಮಾಡುತ್ತಿದ್ದಾರೆ. ಒಂದು ವೇಳೆ ಬೆಲಾರಸ್ ಕೂಡ ತನ್ನ ಸೇನೆಯನ್ನ ಫೀಲ್ಡ್ಗೆ ಇಳಿಸಿದ್ರೆ ಖಂಡಿತವಾಗಿ ಈ ಯುದ್ಧ ಮತ್ತಷ್ಟು ತೀವ್ರಗೊಳ್ಳುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಅಲ್ಲದೆ ಕಳೆದ 1 ವರ್ಷದಿಂದ ಈ ಯುದ್ಧ ನಡೆಯುತ್ತಿದ್ರೂ ರಷ್ಯಾಗೆ ಬೇಕಾದ ರಿಸಲ್ಟ್ ಸಿಕ್ತಿಲ್ಲ. ಹೀಗಾಗಿ ಪುಟಿನ್ ನ್ಯೂಕ್ಲಿಯರ್ ದಾಳಿಗೆ ಮುಂದಾಗೋ ಲಕ್ಷಣಗಳು ಕಾಣಿಸುತ್ತಿವೆ.
ಚೀನಾ ರಷ್ಯಾಗೆ ಶಸ್ತ್ರಾಸ್ತ್ರ ನೀಡಲು ಮುಂದಾಗಿರೋದ್ರಿಂದ ಈ ಬಗ್ಗೆ ಈಗಾಗಲೇ ಅಮೆರಿಕ ಚೀನಾಗೆ ಎಚ್ಚರಿಕೆ ನೀಡಿದೆ. ಹೀಗಾಗಿ ಸಹಜವಾಗಿ ಈ ಯುದ್ಧದಲ್ಲಿ ದೊಡ್ಡ ತಿರುವುಗಳು ಬರೋ ಎಲ್ಲಾ ಲಕ್ಷಣಗಳು ಗೋಚರಿಸುತ್ತಿದ್ದು, ಇದರಲ್ಲಿ ಭಾರತದ ಪಾತ್ರ ಏನಾಗಿರಲಿದೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ.